ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇವುಗಳ ಎಲ್ಲ ರೈತರ ಬೇಡಿಕೆ ಒಂದು ನಮ್ಮ ಬ್ರಹ್ಮಾವರದಲ್ಲಿರುವಂತಹ ಕೃಷಿ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ನಮಗೊಂದು ಅಗ್ರಿಕಲ್ಚರ್ ಕಾಲೇಜ್ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ಬಹಳ ಒಂದು 20 ವರ್ಷ 25 ವರ್ಷದಿಂದ ಆಗ್ತಾ ಇದೆ. ಆದರೆ ಇಲ್ಲಿವರೆಗೆ ನಾವು ಏನು ನಿರೀಕ್ಷೆ ಇಟ್ಟಿದ್ದೇವೆ ಅದು ನಮಗೆ ದೊರಕಲಿಲ್ಲ. ಹಾಗಂತ ಒಂದು ಡಿಪ್ಲೊಮಾ ಕಾಲೇಜ್ ಎನ್ನುವುದನ್ನು ಸ್ಟಾರ್ಟ್ ಮಾಡಿದರು, ಮಧ್ಯದಲ್ಲಿ 1 ವರ್ಷ ಅದನ್ನು ನಿಲ್ಲಿಸಿದರು, ಈಗ ಪುನಃ ಪ್ರಾರಂಭ ಮಾಡಿದ್ದಾರೆ 2 ವರ್ಷದ ಡಿಪ್ಲೊಮಾ ಕಾಲೇಜ್. ಆದರೆ ನಮ್ಮ ಬೇಡಿಕೆ 2 ವರ್ಷದ ಡಿಪ್ಲೊಮಾ ಕಾಲೇಜ್ ಅಲ್ಲ, ಅದೊಂದು ಸಂಪೂರ್ಣ ಕೃಷಿ ವಿದ್ಯಾಲಯ ಅಂತ ಹೇಳಿದರೆ ಅಲ್ಲಿ ನಮಗೆ BSc ಅಗ್ರಿಕಲ್ಚರ್ ಅಥವಾ BSc ಹಾರ್ಟಿಕಲ್ಚರ್ ಯಾವುದಾದ್ರೂ ತೊಂದರೆ ಇಲ್ಲ, ಅಂತಹ ಒಂದು ಡಿಗ್ರಿ ಇರುವಂತಹ ಒಂದು ವಿದ್ಯಾಲಯವನ್ನು ನಮಗೆ ಕೊಡಬೇಕು ಅಂತ. ಅಥವಾ ಈಗಿರುವಂತಹ ಡಿಪ್ಲೊಮಾ ಕಾಲೇಜನ್ನು ಅವರು ಅಪ್ಗ್ರೇಡ್ ಅಂತಾದರೂ ಡಿಗ್ರಿ ಕಾಲೇಜ್ ಅಂತ ಮಾಡಿಕೊಡಲಿ. ಆದರೆ ಇದಕ್ಕೆ ಗೌರ್ಮೆಂಟಿಗೆ ಹೆಚ್ಚಿನ ಹೊರೆ ಏನೂ ಬರುವುದಿಲ್ಲ, ಯಾಕಂದರೆ ಈಗಾಗಲೇ ಅಲ್ಲಿ ಹಾಸ್ಟೆಲ್ ಇದೆ, ಅಲ್ಲಿ ಬೇಕಾದಂತಹ ಕಾಲೇಜ್ ಬಿಲ್ಡಿಂಗ್ ಇದೆ, ಇನ್ನು ಲೆಕ್ಚರರ್ಸ್ ಇದ್ದಾರೆ, ಎಲ್ಲ ವ್ಯವಸ್ಥೆಗಳು ಅಲ್ಲಿರೋದ್ರಿಂದ ಅದಕ್ಕೆ ವಿಶೇಷವಾದ ಯಾವ ವ್ಯವಸ್ಥೆ ಬೇಡ. ಒಂದು ಅನುಮೋದನೆಯನ್ನು ಬಜೆಟ್ನಲ್ಲಿ ಅವರು ಮಂಡಿಸಿದರೆ ನಮಗೆ ಕೊಟ್ಟರೆ ಅನುಮೋದನೆಯನ್ನು ನಮಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಥವಾ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಎಲ್ಲಿಯೂ ಕೂಡ ಕೃಷಿ ವಿದ್ಯಾಲಯ ಇಲ್ಲ, ನಮಗೆಲ್ಲ ಬಹಳ ಅನುಕೂಲ ಆಗ್ತದೆ. ನಮ್ಮ ಮುಂದಿನ ತಲೆಮಾರಿನ ನಮ್ಮ ಹುಡುಗರು ಕೂಡ ಕೃಷಿ ಮಾಡುವವರು ಅಥವಾ ಕೃಷಿ ಕಲಿಬೇಕು ಅಂತ ಹೇಳಿ ಕೃಷಿ ಅಗ್ರಿಕಲ್ಚರ್ BSc ಮಾಡುವ ಆಸಕ್ತಿ ಇದ್ದವರು ಅದನ್ನು ಮಾಡ್ಬೋದು. ಅಲ್ಲ ಸ್ವಂತಕ್ಕಾಗಿ ನಮ್ಮ ಮುಂದೆ ನಾವು ಅಗ್ರಿಕಲ್ಚರ್ BSc ಮಾಡಿ ಕೃಷಿ ಮಾಡ್ತೇವೆ ಅಂತ ಹೇಳಿದರೆ ಅದನ್ನು ಮಾಡ್ಬೋದು. ಅಥವಾ ಅದರಲ್ಲಿ ಮುಂದೆ MSc PhD ಮಾಡಿಕೊಂಡು ಅದನ್ನು ಮಾಡುವವರಿದ್ದರೆ ಅದನ್ನು ಕೂಡ ಮಾಡಲಿಕ್ಕಾಗ್ತದೆ. ಹಾಗೆ ಇದೊಂದು ನಮಗೆ ಮಾಡಿಕೊಡಬೇಕು, ನಮಗೆ ಇಲ್ಲಿ ಒಂದು BSc ಅಗ್ರಿಗೆ ಅನುಮೋದನೆಯನ್ನು ಕೊಡಬೇಕು ಅಂತ ಹೇಳುವುದು ನಮ್ಮ ಬೇಡಿಕೆ. ಬಜೆಟ್ನಲ್ಲಿ ನಮ್ಮ ನಿರೀಕ್ಷೆ ಏನಂತ ಹೇಳಿದರೆ, ರೈತರು ಯಾವಾಗಲೂ ಸಂಕಷ್ಟದಲ್ಲಿರುವವರು, ಯಾವತ್ತೂ ಜೀವನದಲ್ಲಿ ಸರ್ಕಸ್ ಮಾಡಿಕೊಂಡೆ ಅಲ್ಲಿಂದ ಬಂದದ್ದನ್ನು ಇದಕ್ಕೆ ಹಾಕೋದು, ಇಲ್ಲಿಂದ ಬಂದದ್ದನ್ನು ಅದಕ್ಕೆ ಹಾಕೋದು, ಈ ರೀತಿಯಲ್ಲೇ ಒಂದು ರೀತಿಯಲ್ಲಿ ಸರ್ಕಸ್ ಮಾಡಿಕೊಂಡೇ ಜೀವನ ನಡೆಸುವವರು. ಯಾವುದರಲ್ಲಿ ಒಂದು ನಾನೊಬ್ಬ ಸಾಕು ನನಗೆ ಒಳ್ಳೆಯ ಆದಾಯ ಬಂದಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇವತ್ತು ನೋಡಿ ನಮಗೆ ತೆಂಗಿನ ಕಾಯಿಗೆ ರೇಟ್ ಬಂದಿದೆ, ಆದರೆ ತೆಂಗಿನಕಾಯಿ ಇಲ್ಲ ನಮ್ಮಲ್ಲಿ. ಅಡಿಕೆಗೆ ರೇಟ್ ಬಂದಾಗ ಅಡಿಕೆ ಇರುವುದಿಲ್ಲ, ತರಕಾರಿ ಹಾಕುವಂತ ಹೋದರೆ ಅದಕ್ಕೇನೋ ಒಂದು ಕಾಯಿಲೆ ಬಂದಿರ್ತದೆ. ಹೀಗೆ ಯಾವಾಗಲೂ ಸಮಸ್ಯೆ ಆಗರದಲ್ಲಿದ್ದೇವೆ. ನಮಗೀಗ ಒಂದು 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ಈ ಗೌರ್ಮೆಂಟ್ನವರು ಕೊಡಿಸಿದರೆ ಖಂಡಿತ ಅದರಿಂದ ನಮ್ಗೆ ಅನುಕೂಲ ಆಗ್ತದೆ. ಯಾಕಂದರೆ ನಮ್ಮ ದಿನ ಹೋಗೋದೇ ಕಷ್ಟ ಆಗಿರುವಾಗ ಈ ಬಡ್ಡಿ ಕಟ್ಟೋದು ತುಂಬ ಕಷ್ಟ ಆಗ್ತದೆ. ನಮಗೆ ನಾವು ಫ್ರೀಯಾಗಿ ಕೊಡಿ ಅಂತ ಕೇಳೋದಲ್ಲ, ಬಡ್ಡಿ ರಹಿತ ಸಾಲವನ್ನು ಕೊಡಿ, ಅದನ್ನು ನಾವು ಹೇಗೋ ಕಟ್ಕೊಂಡು ಹೋಗ್ತೇವೆ. ಇದು ನಮ್ಮ ನಿರೀಕ್ಷೆ. ಕರ್ನಾಟಕ ರಾಜ್ಯ ಸರ್ಕಾರ ನಾಳೆ ದಿನ ಬಜೆಟ್ ಮಂಡನೆ ಮಾಡ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಈ ಬಜೆಟ್ನ ಸಂದರ್ಭದಲ್ಲಿ ಸರ್ಕಾರ ರಾಜ್ಯದಲ್ಲಿ ದುಡಿಯೋ ಜನರು ಪಡ್ತಾ ಇರುವಂಥ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಕಾರ್ಮಿಕರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಕೈಗಾರಿಕೆ ಕಾರ್ಮಿಕರಿಗೆ ಸರ್ಕಾರದ ನೀತಿ ನಿಯಮಗಳ ಪ್ರಕಾರನೇ 5 ವರ್ಷಕ್ಕೊಮ್ಮೆ ಕನಿಷ್ಠ ಕೂಲಿಯನ್ನು ಜಾರಿ ಮಾಡಬೇಕಾಗಿತ್ತು. ಇವತ್ತು ನಮ್ಮ ಹಂಚು ಉದ್ಯಮಕ್ಕೆ 6 ವರ್ಷ ಆಯಿತು ಕನಿಷ್ಠ ಕೂಲಿ ನಿಗದಿ ಮಾಡಿ, ಇನ್ನೂ ಕೂಡ ಅದರ ಪರಿಷ್ಕರಣೆ ಮಾಡಲಿಲ್ಲ. ಅದನ್ನು ಆದಷ್ಟು ಬೇಗ ಪರಿಷ್ಕರಣೆ ಮಾಡಬೇಕು. ಇನ್ನು ಆದಾಯ ತೆರಿಗೆ ನಮ್ಮಿಂದ ಕಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ 21,000ಕ್ಕಿಂತ ಹೆಚ್ಚು ಆದಾಯ ಸಿಗುವವರಿಗೆ ESI ಸೌಲಭ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇದರ ಆದಾಯ ಮಿತಿಯನ್ನು ESI ಸೌಲಭ್ಯಕ್ಕೆ ಇರುವಂಥ ಆದಾಯ ಮಿತಿಯನ್ನು ಅಥವಾ ತೆರಿಗೆ ಕಡಿತ ಮಾಡೋದನ್ನು, ವರಮಾನ ತೆರಿಗೆ ಕಡಿತ ಮಾಡೋದನ್ನು 21,000ದಿಂದ 35,000ಕ್ಕೆ ಹೆಚ್ಚಿಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ. ಅದರ ಜೊತೆಯಲ್ಲಿ ಕಾರ್ಮಿಕರ ಕಾನೂನುಗಳನ್ನು ಬದಲಾವಣೆ ಮಾಡಲಿಕ್ಕೆ ಇವತ್ತೇನು ಹೊಸ ಸಂಹಿತೆಗಳನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾಯಿದೆ. ಅದು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು. ಯಾಕಂತೇಳಿದರೆ 100 ವರ್ಷಗಳಿಂದ 8 ಗಂಟೆಗಳ ಕೆಲಸದ ಹಕ್ಕಿಗಾಗಿ ನಮ್ಮ ಹಿರಿಯರು ಹೋರಾಟ ಮಾಡಿ ತ್ಯಾಗ ಮಾಡಿ ಪಡೆದಂಥ ಹಕ್ಕು ಇವತ್ತು 12 ಗಂಟೆ ಅಂತ ಕರ್ನಾಟಕದಲ್ಲಿ ಹಿಂದಿನ ಬೊಮ್ಮಾಯಿ ಸರ್ಕಾರ ಹೋಗ್ತಾ ಇರುವಾಗ ಕೊನೆ ಗಳಿಗೆಯಲ್ಲಿ ಜಾರಿ ಮಾಡಿರುವಂಥ 12 ಗಂಟೆ ಕೆಲಸದ ಅವಧಿ ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದು ಹತ್ರ 2 ವರ್ಷ ಆದರೂ ಕೂಡ ಅದನ್ನು ಕಿತ್ತಾಕಲಿಲ್ಲ. ಅದನ್ನು ವಾಪಸ್ ತಗೊಳ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಹೊಸದಾಗಿ ಬಜೆಟ್ನಲ್ಲಿ ದೊಡ್ಡ ನಿರೀಕ್ಷೆ ಇಲ್ಲ ಅಂತಲೇ ಹೇಳಬೇಕು. ಯಾಕಂತ ಹೇಳಿದರೆ ಸರ್ಕಾರ ಸಂಕಷ್ಟದಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಈ ಹಿಂದೆ ಘೋಷಣೆ ಮಾಡಿದಂಥದ್ದನ್ನು ಅನುಷ್ಠಾನ ಮಾಡಲಿ ಮೊದಲು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. 3 ಲಕ್ಷ ನಿಬಡ್ಡಿ ಸಹಿತ ಸಾಲವನ್ನು ಮುಂಚೆಯಿಂದ ಇತ್ತು. ಆಮೇಲೆ ಲಾಸ್ಟ್ ಬಜೆಟಲ್ಲಿ ಅದನ್ನು 5 ಲಕ್ಷ ಅಂತ ಘೋಷಣೆ ಮಾಡಿದರು. 5 ಲಕ್ಷದವರೆಗೆ ನಿಬಡ್ಡಿ ಸಾಲ ಅಂತ ಹೇಳಿ ಅದು ಇನ್ನೂ ಕೂಡ ಅನುಷ್ಠಾನ ಆಗಿಲ್ಲ. ಆಮೇಲೆ ಏನು 10 ಲಕ್ಷದವರೆಗೆ 3% ಬಡ್ಡಿ ಅಂತ ಇದೆ, ಅದನ್ನು 15 ಲಕ್ಷಕ್ಕೆ ಮಾಡಬೇಕು ಅಂತ ಈ ಬಜೆಟಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದರ ಹೊರತಾಗಿ ಅನೇಕ ವರ್ಷಗಳಿಂದ ರೈತರ ಹೋರಾಟ ಇದೆ. ಕುಮ್ಕಿ ಮತ್ತು ಕ್ಯಾಶುವಲೀಸ್ ಭೂಮಿಗೆ ಸಂಬಂಧಪಟ್ಟ ಹಾಗೆ
ಇದು ಎರಡಕ್ಕೂ ಕೂಡ ಸಣ್ಣ ಸಣ್ಣ ಪಿಳ್ಳೆ ನೆವಗಳನ್ನು ಹೇಳಿಕೊಂಡು ಅಧಿಕಾರಿಗಳು ಮತ್ತು ವ್ಯವಸ್ಥೆ ಸರ್ಕಾರ ಅದನ್ನು ಮುಂದೆ ಹಾಕ್ತಾ ಬಂದಿದೆ. ಈ ಸಲ ಆದರೂ ಅದಕ್ಕೆ ಅನುಮೋದನೆ ನೀಡೋದ್ರ ಮೂಲಕ ರೈತರಿಗೆ ಕುಮ್ಕಿ ಮತ್ತು ಕ್ಯಾಶು ಲೀಸ್ನ ಹಕ್ಕನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಕಾಡು ಪ್ರಾಣಿ ಹಾವಳಿ ವಿಪರೀತ ನಾವು ಇಲ್ಲಿ ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಘಟ್ಟದಿಂದ ಕೆಳಗೆ ಇರುವ ಕಾರಣ ನಮಗೆ ಕಾಡು ಪ್ರಾಣಿ ಹಾವಳಿ ವಿಪರೀತ ಆಗಿದೆ. ಇದರಿಂದ ನಾವು ಯಾವುದೇ ಕೃಷಿ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ರೈತರ ಮಟ್ಟದಲ್ಲಿ ಅವರವರೇ ಇಂಡಿವಿಜುವಲ್ ಆಗಿ ಸೋಲಾರ್ ಬೇಲಿಗಳನ್ನು ನಿರ್ಮಾಣ ಮಾಡಿಕೊಂಡು ಅವರ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ 100% ಸಹಾಯಧನದಲ್ಲಿ ಅವರು ನಮಗೆ ಬೇಲಿ ನಿರ್ಮಾಣಕ್ಕೆ ಸೋಲಾರ್ ಬೇಲಿ ಸ್ಪೆಷಲಿ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೇವೆ. ಸರ್ ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಈ ಪಶ್ಚಿಮ ಘಟ್ಟದಿಂದ ಕೆಳಗೆ ಇಳಿದು ಕೂಡಲೇ ನಮಗೊಂದು 2 ಬೆಲ್ಟ್ ಸಿಗ್ತದೆ. ಒಂದು ಅರೆ ಮಲೆನಾಡು, ಒಂದು ಕೋಸ್ಟಲಲ್ಲಿ ಮಂಗ ಮತ್ತು ನವಿಲು ಇದು ಜಾಸ್ತಿ ಇದ್ದರೆ, ಸ್ವಲ್ಪ ಒಳಗೆ ಹೋದರೆ ಮಂಗ, ನವಿಲು, ಜಿಂಕೆ, ಕಾಡುಕೋಣ, ಹಂದಿ, ಬೇರೆ ಬೇರೆ ರೀತಿಯ ಉಪದ್ರ. ಅಂದರೆ ಮತ್ತು ಈ ಹಂದಿ, ಜಿಂಕೆ ಇವೆಲ್ಲ ಒಂದೊಂದು ಬರುವುದಲ್ಲ, ಹಿಂಡು ಬರುವಂಥದ್ದು. ಹಾಗಾಗಿ ಅದರಿಂದಾಗಿ ಬೇಲಿ ನಿಮಗೆ 8 ಫೀಟ್ ಎತ್ತರದ ಫೆನ್ಸಿಂಗ್ ಮಾಡ್ಕೋಬೇಕಾಗತ್ತೆ ಜಿಂಕೆಗಳಿಗೆಲ್ಲ. ಅದಕ್ಕಿಂತ ಕಡಿಮೆ ಮಾಡಿದರೆ ಅವು ಹಾರ್ಕೊಂಬರ್ತವೆ. ಅದರಿಂದ ನಮ್ಮ ಬೆಳೆ ಉಳಿಸ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ ಎಲ್ಲರಿಗೆ. ಅದಕ್ಕೆ ನಮಗೆ 100% ಸಹಾಯಧನದೊಟ್ಟಿಗೆ ನಮಗೆ ಬೇಲಿ ನಿರ್ಮಾಣಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿಕೊಡಬೇಕು. ಇದಕ್ಕೊಂದು ಬಜೆಟಲ್ಲಿ ಪ್ರತ್ಯೇಕ ನಿಧಿ ತೆಗೆದಿಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ ನಾವು ಈ ವಿಷಯದ ಕುರಿತಾಗಿ ಸರ್ಕಾರದ ಗಮನವನ್ನು ಮಾಧ್ಯಮದ ಮುಖಾಂತರ ತಂದಿದ್ದೇವೆ. ಮಲೆಕುಡಿಯರ ಸಮಗ್ರ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿಯನ್ನು ಮೀಸಲಿಡಬೇಕು ಈ ಸಾಲಿನ ಬಜೆಟ್ನಲ್ಲಿ ಅನ್ನುವಂಥದ್ದು ನಮ್ಮದು ಹಕ್ಕೊತ್ತಾಯ ಆಗಿತ್ತು. ಈಗಾಗಲೇ ರಾಷ್ಟ್ರೀಯ ಉದ್ಯಾನದೊಳಗಡೆ ನಮ್ಮ ಸಮುದಾಯದವರು ತಲಾಂತರಗಳಿಂದ ಬದುಕನ್ನು ಸಾಗಿಸಿಕೊಂಡು ಬಹಳ ಕ್ಲಿಷ್ಟಕರವಾದ ವ್ಯವಸ್ಥೆಯಲ್ಲಿದ್ದಾರೆ. ಹಾಗಾಗಿ ಆ ಭಾಗದಲ್ಲಿ ಅವರ ಒಂದು ವಿದ್ಯಾರ್ಜನೆಗೆ ಜೊತೆಗೆ ಅವರಿಗೆ ಸರ್ಕಾರಿ ನೌಕರಿ ವಿಷಯ ಇರ್ಬೋದು, ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಇರ್ಬೋದು, ಉನ್ನತ ಶಿಕ್ಷಣವನ್ನು ಮಾಡಲಿಕ್ಕಿರ್ಬೋದು, ಬೇರೆ ಬೇರೆ ವಿಷಯಕ್ಕಾಗಿ ನಾವು 100 ಕೋಟಿ ರೂಪಾಯಿಯನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಆ ಭಾಗದ ಅಭಿವೃದ್ಧಿಯಲ್ಲಿ 100 ಕೋಟಿ ಅಂತ ಕೇಳ್ತಿಲ್ಲ. ಭಾಗದ್ದು ರಸ್ತೆ ಆಗಬೇಕಾಗಿದೆ, ವಿದ್ಯುತ್ ಸಂಪರ್ಕ ಆಗಬೇಕಾಗಿದೆ. ನಮ್ಮ ನಿರಂತರ ಹೋರಾಟದಿಂದ ಇದೀಗ ಅಲ್ಲಲ್ಲಿ ರಸ್ತೆಗಳನ್ನು ಮಾಡುವಂಥದ್ದು, ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೆ ಆಗಿ ಮೆಸ್ಕಾಂ ಅಧಿಕಾರಿಗಳು ರಾಷ್ಟ್ರೀಯ ಉದ್ಯಾನದೊಳಗಡೆ ಇರತಕ್ಕಂಥ ಮಲೆಕುಡಿಯ ಮನೆಗಳಿಗೆ, ಹಾಡಿಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಭಾಳ ಆಶಾದಾಯಕವಾದಂತಹ ಒಂದು ವಿಷಯ. ಈ ವಿಷಯ ಇಲ್ಲಿಗೆ ನಿಲ್ಲದೆ ಪ್ರತಿ ಕುಟುಂಬಗಳು ವಿದ್ಯುತ್ತನ್ನು ಕಾಣುವ ರೀತಿಯಲ್ಲಿ ಮುಂದುವರಿಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಸಹಕಾರವನ್ನು ಕೊಡಬೇಕು. ಪ್ರತಿ ಮನೆಗಳು ವಿದ್ಯುತ್ತನ್ನು ಕಾಣುವಂತಾಗಬೇಕು. ಪ್ರತಿ ಮನೆಯ ವಿದ್ಯಾರ್ಥಿಗಳು ಆ ಮುಖಾಂತರ ಹೆಚ್ಚೆಚ್ಚು ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ, ಎಲ್ಲಿಯೂ ಕೂಡ ಡ್ರಾಪ್ಔಟ್ ಆಗದೇ ಇರಲಿಕ್ಕೆ ಅದು ಕಾರಣ ಆಗಬೇಕು. ಹಾಗಾಗಿ ನಾವು ಮತ್ತೆ ಒತ್ತಾಯ ಮಾಡುವಂಥದ್ದು, ಒಟ್ಟಿನಲ್ಲಿ ಈ ಭಾಗದ ಜನರಿಗೆ, ನಕ್ಸಲ್ ಪೀಡಿತ ಪ್ರದೇಶದಲ್ಲಿರುವಂಥ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿರುವಂಥ ಮಲೆಕುಡಿಯರಿಗೆ ಅವರ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಹಣಕಾಸಿನ ಮೂಲ ಬಹಳ ಅಗತ್ಯ ಇದೆ. ಹಾಗಾಗಿ ಈ ಸಲದ ಬಜೆಟ್ನಲ್ಲಿ 100 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಬೇಕು ಅನ್ನುವಂಥದ್ದು ನಮ್ಮದು ಒಕ್ಕರಳ ಬೇಡಿಕೆಯಾಗಿದೆ. ಇವತ್ತಿನ ಸರ್ಕಾರದ ಹೊಸ ಬಜೆಟ್ನಲ್ಲಿ ಕಾರ್ಮಿಕರ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಈಗಾಗಲೇ ನಮ್ಮ ಕಾರ್ಮಿಕ ಸಂಘಟನೆ ಪರವಾಗಿ 3ನೇ ತಾರೀಕಿಂದ ಬೆಂಗಳೂರಿನಲ್ಲಿ ದೊಡ್ಡ ರೀತಿಯ ಒಂದು ಚಳವಳಿ ನಡೀತಿದೆ. ಈ ಬಜೆಟ್ನಲ್ಲಿ ಕಾರ್ಮಿಕರಿಗಾಗಿ ಒಂದು ಪ್ರತ್ಯೇಕ ಬಜೆಟ್ನಲ್ಲಿ ಹಣ ಪ್ರತ್ಯೇಕ ಇಡಬೇಕಂತ, ಹಾಗೂ ಅದು ಅಲ್ಲದೆ ಕಾರ್ಮಿಕರ ಕನಿಷ್ಠ ಕೂಲಿ, ಇವತ್ತಿನ ಬದುಕುವಂಥ ಒಂದು ಕೂಲಿ ಸಿಗುವ ರೀತಿಯಲ್ಲಿ ಒಂದು ಸರ್ಕಾರದ ವತಿಯಿಂದ ನಿಗಂಟು ಮಾಡಬೇಕು. ಅದು ಕನಿಷ್ಠ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ 31,000 ರೂಪಾಯಿ ಕನಿಷ್ಠ ಕೂಲಿ ಸಿಗಬೇಕಂತ ಈಗಾಗಲೇ ನಾವು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟು ಈಗ ಬೆಂಗಳೂರಿನಲ್ಲಿ ಚಳವಳಿ ನಡೀತಾ ಇದೆ. ಆ ಚಳವಳಿ ಪೂರ್ವಕವಾಗಿ ಅದು 6ನೇ ತಾರೀಕು 7ನೇ ತಾರೀಕುವರೆಗೆ ಕೂಡ ನಡೀತಾ ಇದೆ. ಅದರ ಪೂರ್ವಕವಾಗಿ ನಾವು ಇಂಥ ಹಲವಾರು ಬೇಡಿಕೆಗಳನ್ನು ಕಾರ್ಮಿಕರ ಪರವಾಗಿ, ಕಾರ್ಮಿಕರ ಒಂದು ಬದುಕು ಉತ್ತಮಪಡಿಸಲಿಕ್ಕೆ ಈ ಬಜೆಟ್ನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಬೇಕಂತ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.